ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಲೈಫಲ್ಲಿ ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಸ್ ನಡೆದು ಬಿಡುತ್ತೆ. ಅದು ಅಟ್ ಎ ಟೈಮಲ್ಲಿ 2 ಇನ್ಸಿಡೆಂಟ್ ಸೇಮ್ ಟೈಮಲ್ಲಿ ನಡೆದಿದೆ ಅಂತಂದರೆ ನನಗಂತೂ ಇದನ್ನು ನಂಬೋಕ್ಕೆ ಇವತ್ತಿಗೂ ಸಾಧ್ಯ ಆಗ್ತಿಲ್ಲ. ಆ ಆಕ್ಸಿಡೆಂಟ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಇವತ್ತಿನ ಬ್ಯುಸಿ ಡೇ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸೊ ರಾತ್ರಿನೇ ನಾನು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿರೋದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಬಟಾಣಿ ಮುಗಿತಾ ಬಂತು. ಸ್ವಲ್ಪ ಹಸಿ ಬಟಾಣಿ ಸಿಕ್ಕಿದ್ರಿಂದ ಅದನ್ನು ಕೂಡ ಬಿಡಿಸಿ ಸ್ಟೋರ್ ಮಾಡ್ತಾಯಿದ್ದೀನಿ. ಜೊತೆಗೆ ಕಾಲಿಫ್ಲವರ್ ತಂದಿದ್ದೆ, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆಗಳು ಇದೆಲ್ಲ ಖಾಲಿಯಾಗಿತ್ತು, ಅದನ್ನು ರೀಸ್ಟಾಕ್ ಮಾಡಿದ್ದೀನಿ. ರಾತ್ರಿನೇ ಅಕ್ಕಿ ಹಿಟ್ಟು ಕೂಡ ಮಾಡಿಸ್ಕೊಂಡು ಬಂದಿದ್ದೆ, ಅದು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಇಮಿಡಿಯೇಟಾಗಿ ಆ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇಟ್ಬಿಡ್ತಾಯಿದ್ದೀನಿ. ಸೊ ಮಸಾಲೆಗಳೆಲ್ಲ ವಾರಕ್ಕೊಂದ್ಸತಿ ನಾನು ಮಾಡ್ಕೋತೀನಿ. ಹಾಗೆ ಅಕ್ಕಿ ಹಿಟ್ಟು ಕೂಡ ತಿಂಗಳಿಗೊಂದ್ಸತಿ ಬೇಕಾಗುವಷ್ಟು ಮಾಡಿಸಿ ಇಟ್ಕೋತೀನಿ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟಿದೆಲ್ಲ ನಮಗೆ 1 ತಿಂಗಳಿಗಾಗುವಷ್ಟು ಮಾತ್ರ ಹಿಟ್ಟು ಬೇಕಾಗುತ್ತೆ. ಸೊ ಇವತ್ತು ತುಂಬ ಸ್ಪೆಷಲ್ ರೆಸಿಪಿ ಒಂದು ಶೇರ್ ಮಾಡ್ತಿದ್ದೀನಿ. ಹರ್ಷಿತ್ಗೆ ತುಂಬ ಇಷ್ಟ ಆಗಿರುವಂಥ ರೆಸಿಪಿ, ಅದು ಗೋಬಿ ರೈಸ್. ಲಾಸ್ಟ್ ವಿಡಿಯೋದಲ್ಲಿ ಹರ್ಷಿತ್ ಅವನ ಫೇವ್ರೆಟ್ ಸ್ಪಾಟ್ ಗೋಬಿ ರೈಸ್ ತಿಂತಾಯಿದೆ ಅಂತ ಜಾಗ ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋದ. ಅನ್ಫಾರ್ಚುನೇಟ್ಲಿ ಅವತ್ತು ಶಾಪ್ ಕ್ಲೋಸ್ ಆಗಿತ್ತು. ಹಾಗಾಗಿ ನಾನು ಅವನಿಗೆ ಪ್ರಾಮಿಸ್ ಮಾಡಿದ್ದೆ, ನಾನೇ ಇವತ್ತು ಮನೇಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ಅವ್ನಿಗೆ ಇಷ್ಟ ಆಗಿರೋಂಥ ಗೋಬಿ ರೈಸ್ ಮತ್ತು ಗೋಬಿ ಮಂಚೂರಿಯನ್ ಮಾಡ್ತಾಯಿದ್ದೀನಿ. ಇದಕ್ಕೋಸ್ಕರ ನಾನು 2 ರೀತಿ ಗೋಬಿ ಅಂದರೆ ಹೂಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಗೋಬಿ ಮಂಚೂರಿಯನ್ ಮಾಡ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋದನ್ನು ಗೋಬಿ ರೈಸ್ ಮಾಡ್ತಾಯಿದ್ದೀನಿ. ಇದಕ್ಕೋಸ್ಕರ ಮೊದಲು ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಸುಮಾರು ಒಂದು 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಒಂದು ಕ್ರಿಸ್ಪಿನೆಸ್ ಚೆನ್ನಾಗಿ ಕೊಡುತ್ತೆ ಅಂತ. ಆನಂತರ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿ ಈ 3 ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಅಂತಲೇ ರೆಡಿಮೇಡ್ ಸಿಗುತ್ತೆ. ಇದೇ ಸೇಮ್ ಪೌಡರ್ನೇ ಉಪಯೋಗಿಸ್ಕೊಂಡು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಇದನ್ನೆಲ್ಲ ಹೆಚ್ಚು ಕಡಿಮೆ ಮಿಕ್ಸ್ ಮಾಡ್ಕೋಬೋದು. ಈಗಂತೂ ಎಷ್ಟು ಧೂಳು ಬರುತ್ತೆ ಅಂದರೆ ಪ್ರತಿದಿನ ಕ್ಲೀನ್ ಮಾಡ್ತಾಯಿದ್ರು ಅಡುಗೆ ಮನೆ, ಅದಷ್ಟೇ ಬೇಗ ಧೂಳು ಆಗ್ತಾನೆ ಇರುತ್ತೆ. ಎವ್ರಿ ಟೈಮ್ ನನ್ನ ಕಣ್ಣಿಗೆ ಕಾಣಿಸ್ದಾಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಓಕೆ, ಈ ಹಿಟ್ಟು ಜೊತೆಗೇ ಸ್ವಲ್ಪ ಅರಿಶಿನ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಹಾಗೆ ಉಪ್ಪು, ಇದು 3 ಹಾಕ್ತಾಯಿದ್ದೀನಿ. ಒಟ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಗೋಬಿ ಮಂಚೂರಿಯನ್ ಅಥವಾ ಮಂಚೂರಿಯನ್ ಮಾಡೋದಕ್ಕೆ ಒಂದು ಬೇಸ್ ರೆಡಿ ಆಯಿತು. ಸ್ಟ್ರೀಟ್ ಸೈಡ್ ಮಾಡೋಂಥ ಥರನೇ ಮಾಡಬೇಕು ಅಂದರೆ ನೀವು ಒಂದು ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೋಬೋದು ಬೇಕಿದ್ರೆ, ಇಲ್ಲ ಅಂದರೆ ಅದು ಕೂಡ ಸ್ಕಿಪ್ ಮಾಡ್ಬೋದು. ಒಂಚೂರು ನಾನು ಫುಡ್ ಕಲರ್ ಹಾಕಿದ್ದೀನಿ. ಆನಂತರ 2 ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ಇದನ್ನು ಬಿಸಿನೀರಲ್ಲಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋದ್ರಿಂದ ಇದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಅಥವಾ ಹುಳು ಇದ್ರೂ ಕೂಡ ಸತ್ತು ಹೋಗುತ್ತೆ. ಜೊತೆಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಒಂಚೂರು ಉಪ್ಪು ಹಾಕಿ 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. 2 ಸಪ್ರೇಟಾಗಿ ಈ ರೀತಿ 2 ನಿಮಿಷ ಬೇಯಿಸ್ಕೊಂಡು ತೆಗೆದಿಟ್ಕೊಂಬೇಡ. ಅನಂತರ ನಾವು ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಸೊ 2 ನಿಮಿಷ ಬೇಯಿಸ್ಕೊಂಡು ಸಪ್ರೇಟಾಗಿ ನಾನು ಇದನ್ನು ಬೌಲಲ್ಲಿ ತೆಕ್ಕೊಂಡಿದ್ದೀನಿ. 2 ನಾವು ಡೀಪ್ ಫ್ರೈ ಮಾಡ್ಕೋತಾ ಇರೋದ್ರಿಂದ ಮೊದಲು ಇದೆರಡಕ್ಕೂ ಸೇಮ್ ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಆನಂತರ ಒಂದು 4 ಸ್ಪೂನಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪೌಡರ್ ಹಾಕ್ಕೊಳ್ಳೋಣ. ಇದರಲ್ಲಿ ಉಪ್ಪು, ಖಾರ ಇದೆಲ್ಲ ಇರುತ್ತೆ. ಆನಂತರ ನಾವು ಬೈಂಡಿಂಗಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಈ ಪೌಡರ್ನ ಮತ್ತೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ನೀರಿನಂಶ ಇದರಲ್ಲಿ ಆಲ್ರೆಡಿ ಇರುತ್ತೆ, ಯಾಕಂದರೆ ನಾವು ಫಸ್ಟೇ ಬೇಯಿಸ್ಕೊಂಡಿರೋದ್ರಿಂದ ನೀರಿನಂಶ ಇರುತ್ತೆ. ಬೇಕಂದರೆ ಮಾತ್ರ ಸುಮ್ಮನೆ ಒಂದು ಸ್ಪೂನಷ್ಟು ನೀರು ಹಾಕಿ ನೀವು ಇದನ್ನು ಕಲಿಸ್ಕೋಬೋದು. ಒಂದು ಪಕೋಡ ರೀತಿಯಲ್ಲಿ ಬಿಡಿಬಿಡಿಯಾಗಿರೋ ಹಾಗೆಯೇ ಈ ರೀತಿ ಪೌಡರ್ ಹಾಕಿ ಕಲಿಸ್ಕೋಬೇಕು. ನೋಡಿ, ಹೀಗೆ ಈ ರೀತಿ ಅದರ ಮೇಲ್ಗಡೆ ಎಲ್ಲ ಕೋಟಿಂಗ್ ಆಗೋ ಹಾಗೆ ಹಿಟ್ಟನ್ನು ಸ್ವಲ್ಪನೇ ಹಾಕಿ ಕಲಿಸ್ಕೊಂಡ ನಂತರ ಅರ್ಧ ಗಂಟೆ ನಾವು ಇದನ್ನು ಮುಚ್ಚಿಟ್ಬೇಡ. ನಾನು ಇದನ್ನು ಮಧ್ಯಾಹ್ನನೇ ಕಲಸಿ ಇಟ್ಟಿದ್ದೆ, ಸಾಯಂಕಾಲ ಇದರಿಂದ ರೆಸಿಪಿ ಮಾಡ್ತಿದ್ದೀನಿ. ಇದರ ಮೊದಲೇನೆ ಕಲಸಿ ಇಡೋದ್ರಿಂದ ಮಸಾಲ ಹಿಡ್ದಿರುತ್ತೆ. ನಾವು ಹೆಂಗೆ ಗೋಬಿ ಮಂಚೂರಿಯನ್ಗೆ ಪಕೋಡ ಥರ ಮಾಡ್ಕೋತೀವಿ ಅದೇ ರೀತಿ ಫಸ್ಟ್ ಮಾಡ್ಕೋಬೇಕು. ಸಾಯಂಕಾಲ ಆಗಿರೋದ್ರಿಂದ ಸ್ನ್ಯಾಕ್ಸು ಆಗುತ್ತೆ, ಹಾಗೆ ಇವಾಗ ಡಿನ್ನರ್ಗೂ ಆಗುತ್ತೆ ಅಂತನಕ್ಕೋಸ್ಕರ ಗೋಬಿ ರೈಸ್ ಮತ್ತು ಗೋಬಿ ಮಂಚೂರಿಯನ್ 2 ಮಾಡ್ತೀನಿ. ಇದೆರಡನ್ನು ಕರೆದ್ರೆ ಗೋಬಿ 65 ಆಗುತ್ತೆ. ಇದನ್ನು ಉಪಯೋಗಿಸ್ಕೊಂಡು ರೈಸ್ ಮಾಡಿದ್ರೆ ಗೋಬಿ ರೈಸ್ ಆಯಿತು. ಇದನ್ನ ಉಪಯೋಗಿಸ್ಕೊಂಡು ಮಂಚೂರಿಯನ್ ಮಾಡಿದ್ರೆ ಗೋಬಿ ಮಂಚೂರಿಯನ್ ಆಯಿತು. ಒಂದೇ ಸರ್ತಿ ನಾವು ಈ ಥರ ಮಾಡಿಕೊಂಡು 3 ಥರ ರೆಸಿಪಿ ನಾವು ಮಾಡ್ಕೋಬೋದು. ಬರೀ ಇದನ್ನು ಫ್ರೈ ಮಾಡ್ಕೊತಿದ್ರೆ ಗೋಬಿ 65 ಅಂದರೆ ಇದ್ರ ಮೇಲ್ಗಡೆ ಏನು ಕೋಟಿಂಗ್ ಇರುತ್ತೆ ಅದು ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಗೋಬಿ ಮಂಚೂರಿಯನ್ ಮಾಡ್ಕೋಬೇಕು ಅಂದರೆ ನಾವು ಅದಕ್ಕೆ ಎಕ್ಸ್ಟ್ರಾ ಸಾಸ್ಗಳನ್ನೆಲ್ಲ ಹಾಕ್ಕೋಬೇಕು. ಸೋಯಾ ಸಾಸ್, ಚಿಲ್ಲಿ ಸಾಸ್ ಎಲ್ಲ ಹಾಕಿ ಮತ್ತೊಂದು ಸತಿ ಫ್ರೈ ಮಾಡಿಕೊಂಡ್ರೆ ಗೋಬಿ ಮಂಚೂರಿಯನ್ ಆಯಿತು. ಈಗ ಫಸ್ಟ್ ನಾನು ಇದನ್ನು ಗೋಬಿ ರೈಸ್ಗೆ ಫ್ರೈ ಮಾಡಿ ತೆಕ್ಕೊಂಡ್ಬಿಡ್ತೀನಿ, ಆನಂತರ ಗೋಬಿ ಮಂಚೂರಿಯನ್ ಮಾಡಿ.
ಹದವಾಗಿ ಎಣ್ಣೆ ಕಾಯಿಸಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರೆದು ತೆಕ್ಕೊಂಡ್ರೆ ಆಯಿತು. ಇದೇ ಗೋಬಿ 65. ಹೀಗೇ ಮಕ್ಕಳ ಡಬ್ಬಿ ಕೂಡ ನೀವು ಹಾಕ್ಕೊಡ್ಬೋದು, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಕಾಲಿಫ್ಲವರ್ ಬದಲಾಗಿ ಆಲೂಗಡ್ಡೆ ಅಥವಾ ಎಲೆಕೋಸನ್ನು ಉಪಯೋಗಿಸ್ಕೊಂಡು ಕೂಡ ಇದೇ ರೀತಿ ನೀವು ಮಾಡ್ಕೋಬೋದು. ಓನು ಬಂಗಾರಿ, ಓನಾಯಿತು. ಇದು ಕಬಾಬ್ ಅಲ್ಲ ಚಿನ್ನಿ, ಇದು ಕಬಾಬ್ ಅಲ್ಲ ಚಿನ್ನಿ. ಹರ್ಷಿತ್ ಹಾಲು ತರಕ್ಕೆ ಹೋಗಿದ್ದಾನೆ. ಇರಪ್ಪ ಹಾಲು ಕೊಡ್ತೀನಿ, ಹಾಲು ತರಲಿ, ಹಾಲು ತರಲಿ. ತಲೆ ಸುಬಾ. ಡಿಯರ್ಸ್, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಎಷ್ಟು ಜನ ನನಗೆ ವಿಶಸ್ ತಿಳಿಸಿದ್ದೀರಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ. ಬೈಸೂಜಿ ಮಿಲೆಟ್ ಮಿಕ್ಸ್ನ ತೊಗೊಂಡಿರೋರಂತೂ ತುಂಬ ಜನ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸಾಕಷ್ಟು ವಿಶಸ್ನ ಕಳಿಸಿದ್ದಾರೆ, ಹಾಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ, ಫೋಟೋ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ. ಹಾಗೆ ರಿಪೀಟೆಡ್ಲಿ ಮತ್ತೆ ಮತ್ತೆ ಅವರೇ ಆರ್ಡ್ರ್ ಮಾಡಿ ತರಿಸ್ಕೊತಿರೋದು ನಂಗೆ ಮತ್ತಷ್ಟು ಖುಷಿ ಕೊಟ್ಟಿದೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಡಬ್ಬಿಗೆ ಮಾಡ್ಕೊಳ್ಬೋದು. ನಮ್ಮ ಸ್ಟೀಲ್ ಪಾತ್ರೆಗಳು ತಳ ಹಿಡಿಬಾರ್ದು, ಸೀದ್ ಹೋಗಬಾರ್ದು, ಅಂಟಬಾರ್ದು ಅಂದರೆ ಅದು ಕರೆಕ್ಟಾಗಿ ಹದವಾಗಿ ಕಾಯಿಸ್ಕೊಳ್ಳೋದು ತುಂಬ ಮುಖ್ಯ. ಇದು ಚೆನ್ನಾಗಿ ಕಾದಿದೆ ಅಂತ ಗೊತ್ತಾಗಬೇಕು ಅಂದರೆ ನಾವು ನೀರು ಹಾಕಿದ ಕೂಡಲೇ ಎಲ್ಲೂ ಅದು ಕುದಿದೆ ಈ ರೀತಿ ಒಂದು ಮಾಲಿಕ್ಯೂಲ್ಸ್ ಥರ ಅಥವಾ ಒಂದು ಸಣ್ಣ ಸಣ್ಣ ಬಬಲ್ಸ್ ಥರ ಬಂದು ಕಂಪ್ಲೀಟಾಗಿ ಅದು ಹೋಗೋವರೆಗೂ ಕಾಯಬೇಕು. ಹಾಗೆ ಕಾಯ್ದಾಗಲೇ ಮಾತ್ರ ಅದು ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಆನಂತರ ನೀವು ಅದರಲ್ಲಿ ಕುಕ್ಕಿಂಗ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಸೀದ್ ಹೋಗಲ್ಲ, ಅಂಟಲ್ಲ ಮತ್ತು ತಳ ಹಿಡಿಯಲ್ಲ. ಸೊ ಇದು ಇಂಡಸ್ ವ್ಯಾಲಿಯಿಂದ ತೊಗೊಂಡಿರೋಂಥ ಬಾಣಲಿ. ಈ ಥರದ ಎಲ್ಲ ಪಾತ್ರೆಗಳು ತುಂಬ ಚೆನ್ನಾಗಿದೆ. ಅದರಲ್ಲೂ ಇಂಡಸ್ ವ್ಯಾಲಿಯಿಂದ ತರಿಸಿರುವಂಥ ಎಲ್ಲ ಪಾತ್ರೆಗಳು ಬೆಸ್ಟ್ ಕ್ವಾಲಿಟಿ ಪಾತ್ರೆಗಳು. ಯಾವುದೇ ಕಾರಣಕ್ಕೂ ಆ ಪಾತ್ರೆಗಳಲ್ಲಿ ಸೀದ್ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಡಸ್ ವ್ಯಾಲಿಯ ಯಾವುದೇ ಪಾತ್ರೆ ನೀವು ತೊಗೋಬೇಕು ಅಂದರೆ ನಾನು ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ 20% ಡಿಸ್ಕೌಂಟ್ ಆಗುತ್ತೆ. ಇಂಡಸ್ ವ್ಯಾಲಿಯ ಲಿಂಕ್ ಆಗಲಿ ಹಾಗೆ ನನ್ನ ಕೂಪನ್ ಕೋಡ್ ಆಗಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಮೊದಲದಾಗಿ ಫ್ರೈಡ್ ರೈಸ್ ಮಾಡೋದಕ್ಕೋಸ್ಕರ ಫಸ್ಟು ಎಣ್ಣೆ ಹಚ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಕಡೆಗೂ ಬ್ರಷಲ್ಲಿ ಎಣ್ಣೆ ಹಚ್ಚೋದ್ರಿಂದ ಕೂಡ ಯಾವುದೇ ಕಾರಣಕ್ಕೂ ನಿಮಗೆ ಅನ್ನ ಇದರಲ್ಲಿ ಅಂಟಲ್ಲ. ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 5-6 ಎಸಲಷ್ಟು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಅರೋಮಾ ಬಂದ ನಂತರ ಸಣ್ಣಗೆ ಕಟ್ ಇಟ್ಕೊಂಡಿರೋಂಥ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಇದು ಫ್ರೈಡ್ ರೈಸ್ ಮಾಡೋ ರೀತಿಯಲ್ಲೇ ಸೇಮ್ ಮಾಡ್ಕೋಬೇಕು. ಆನಂತರ ಮಂಚೂರಿಯನ್ ನಾವೇನೋ ಗೋಬಿ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಒಂದು ಕ್ರಂಚಿನೆಸ್ ಇರೋ ಹಾಗೆಯೇ ಬೇಯಿಸ್ಕೋಬೇಕು, ತುಂಬ ಓವರ್ ಕುಕ್ ಆಗಬಾರ್ದು. ಅದಕ್ಕೆ ತರಕಾರಿಗೆ ಬೇಕಾಗೋಷ್ಟು ಮಾತ್ರ ನಾನು ಉಪ್ಪು ಹಾಕಿದ್ದೀನಿ. ಯಾಕಂದರೆ ಅನ್ನ ಮಾಡುವಾಗ ಕೂಡ ನಾವು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ, ತರಕಾರಿಗೆ ಬೇಕಾಗೋಷ್ಟು ಮಾತ್ರ ಉಪ್ಪು ಸೇರಿಸ್ಕೊಳ್ಳೋಣ. ಫ್ರೈಡ್ ರೈಸ್ಗೆ ಯಾವಾಗಲೂ ಅಷ್ಟೇ ಅನ್ನ ಬಿಡಿ ಬಿಡಿ ಆಗಿರಬೇಕು, ಹಾಗೆ ಸ್ವಲ್ಪ ಬಿಸಿ ಕಮ್ಮಿ ಇರಬೇಕು. ಬಿಸಿ ಇರುವಾಗಲೇ ಫ್ರೈಡ್ ರೈಸ್ ಮಾಡೋಕ್ಕೋದ್ರೆ ಮುದ್ದೆ ಆಗಿಬಿಡುತ್ತೆ. ಮಾಡಿರೋಂಥ ಅನ್ನನ ಒಂದು ದೊಡ್ಡ ತಟ್ಟೆನಲ್ಲಿ ಹಾಕಿ ಆರೋದಕ್ಕೆ ಇಟ್ಟಿದ್ದೀನಿ. ತರಕಾರಿ ಹುರಿಯುವಂಥ ಟೈಮಲ್ಲೇ 1 ಟೀ ಸ್ಪೂನಷ್ಟು ನಾನು ಇದಕ್ಕೆ ಶೆಜ್ವಾನ್ ಸಾಸ್ ಹಾಕ್ತಾಯಿದ್ದೀನಿ. ಇದು ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು. ತರಕಾರಿ ಒಂದು ನಿಮಿಷ ಮಸಾಲೆ ಜೊತೆಗೆ ಅಂದರೆ ಸಾಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡ ನಂತರ ರೆಡಿ ಮಾಡಿಟ್ಕೊಂಡಿರುವಂಥ ಅನ್ನ ಹಾಕ್ಕೊಳ್ಳೋಣ. ಲೆಫ್ಟ್ ಓವರ್ ರೈಸ್ ಅಂದರೆ ಉಳಿದಿರೋಂಥ ಅನ್ನದಿಂದ ಕೂಡ ಇದೇ ರೀತಿ ಮಾಡ್ಕೋಬೋದು. ಸೊ ಹೊರಗಡೆ ಸಿಗುವಂಥ ರುಚಿನಲ್ಲೇ ನೀವು ಮಾಡ್ಕೋಬೇಕು ಅಂದರೆ ಇದಕ್ಕೆ ಡಾರ್ಕ್ ಸೋಯಾ ಸಾಸ್ ಮತ್ತು ವಿನೆಗರ್ ಇದೆರಡನ್ನೂ ಹಾಕ್ಕೊಳ್ಳೇಬೇಕು. ಸೊ ಇದೆರಡನ್ನೂ ಹಾಕ್ಕೊಂಡ ನಂತರ ಖಾರಕ್ಕೆ ನೀವು ಬೇಕಿದ್ರೆ ಕಾಳು ಮೆಣಸಿನ ಪುಡಿ ಹಾಕ್ಕೋಬೋದು. ನಾನು ಶೆಜ್ವಾನ್ ಸಾಸ್ ಹಾಕಿರೋದ್ರಿಂದ ಅದರಲ್ಲೇ ಖಾರ ಇರುತ್ತೆ. ನಿಮಗೆ ಇನ್ನೂ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಬೇಕಾದ್ರೆ ಸ್ವಲ್ಪ ಅಚ್ಚ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ ಸೇರಿಸ್ಕೋಬೇಕು. ಈ 2 ಸಾಸ್ ಹಾಕಿ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆಗೂ ಅನ್ನಕ್ಕೆ ಏನು ಸಾಸ್ ಎಲ್ಲ ಅಂಟೋ ಹಾಗೆ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಬಿ ಹಾಕಿದ್ರೆ ಆಯಿತು. ಗೋಬಿ ಫ್ರೈಡ್ ರೈಸ್ ರೆಡಿ ಆಯಿತು. ಇಷ್ಟೇ, ತುಂಬ ಸಿಂಪಲ್. ಫ್ರೈಡ್ ರೈಸ್ ಥರನೇ ಮಾಡಿಕೊಂಡು ಮೇಲಿಂದ ಈ ಗೋಬಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿರುತ್ತೆ. ನೀವು ಇದ್ರ ಜೊತೆಗೆ 1 ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೂಡ ಅದು ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡುವಂಥ ಟೈಮಲ್ಲಿ ಕೂಡ ನೀವು ಟೊಮೆಟೊ ಕೆಚಪ್ ಹಾಕಿ ಸರ್ವ್ ಮಾಡ್ಬೋದು. ಗೋಬಿ ರೈಸ್ ರೆಡಿ ಆಯಿತು. ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಅದೇ ಡೀಪ್ ಫ್ರೈ ಮಾಡಿಟ್ಕೊಂಡಿರೋಂಥ ಬಾಂಡಿನಲ್ಲೇ ಒಂದು ಸ್ವಲ್ಪ ಎಣ್ಣೆ ಉಳಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಬ್ರೌನ್ ಆಗಬಾರ್ದು, ಲೈಟಾಗಿ ಕ್ರಂಚಿನೆಸ್ ಇರೋ ಹಾಗೇ ಹುರ್ಕೋಬೇಕು. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ 1 ಟೀ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕಿದ್ದೀನಿ. ಆನಂತರ 1 ಟೀ ಸ್ಪೂನಷ್ಟು ವೈಟ್ ವಿನೆಗರ್ ಹಾಕ್ಕೊಳ್ಳೋಣ. ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನೀವು ಬೇಕಿದ್ರೆ ಖಾರಕ್ಕೋಸ್ಕರ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಸೊ ಉಪ್ಪು ಹುಳಿ ಎಲ್ಲನೂ ಇದರಲ್ಲಿ ಇರುತ್ತೆ. ನಿಮಗೆ ಟೇಸ್ಟಿಗೆ ಬೇಕಾದರೆ ಮಾತ್ರ ಈ ರೀತಿ ಉಪ್ಪು ಖಾರ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಟೇಸ್ಟ್ ಚೆಕ್ ಮಾಡ್ಕೊಂಡ ನಂತರ ನಾನು ಇದರಲ್ಲಿ ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಗೊತ್ತಾದ ಮೇಲೆ
ಫ್ರೈ ಮಾಡಿಟ್ಕೊಂಡಿರೋಂಥ ಗೋಬಿ ಹಾಕಿದ್ದೀನಿ. ಇದು ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಗೋಬಿ ನಾವು ಇದಕ್ಕೆ ಮಂಚೂರಿಯನ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಸಾಸ್ ಎಲ್ಲದಕ್ಕೂ ಅದು ಅಂಟೋ ಹಾಗೆ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಸ್ವಲ್ಪ ನೀರು ಹಾಕಿ ಸ್ಲರಿ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಒಂದು ಕೋಟಿಂಗ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಸ್ಟ್ರೀಟ್ ಸೈಡಲ್ಲಿ ಹೆಂಗೆ ಮಾಡ್ತಾರೋ ಅದೇ ರೀತಿ ಮಾಡ್ತಾಯಿದ್ದೀನಿ. ಅಲ್ಲಿ ಮುಖ್ಯವಾಗಿ ಇನ್ನೊಂದು ಏನಂದರೆ ಟೇಸ್ಟಿಂಗ್ ಪೌಡರ್ ಅಥವಾ ಅಜಿನಮೋಟೋ ಉಪಯೋಗಿಸ್ತಾರೆ. ನಾವು ಮನೆಯಲ್ಲಿ ಇನ್ನೂ ಹೆಲ್ದಿಯಾಗಿ ಈ ರೀತಿ ಮಾಡ್ಕೋಬೋದು. ಸೊ ಫ್ರೆಶ್ ಆಗಿರೋಂಥ ಕಾಲಿಫ್ಲವರ್ನ ಉಪಯೋಗಿಸ್ಕೊಂಡು ಈ ರೀತಿ 2 ರೆಸಿಪಿ ಅಥವಾ 3 ರೆಸಿಪಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಗೋಬಿ ಫ್ರೈಡ್ ರೈಸ್ ಮತ್ತು ಗೋಬಿ ಮಂಚೂರಿಯನ್ ಎರಡೂ ರೆಡಿಯಾಗಿದೆ. ಹಾಗೆ ತಿಂದರೆ ಇದು ಗೋಬಿ 65 ಥರ ಕೂಡ ನೀವು ತಿನ್ಬೋದು. ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಎಲ್ಲ ಖಾಲಿ ಆಗೋಯ್ತಲ್ಲ. ಅಲ್ಲಿ ಗಾಡಿ ಬಂದು ಮಾಡ್ತಿರಲ್ಲ ಹಂಗಿದೆಯಾ? ಹಂಗೆ ನಿಜ. ಅಲ್ಲೋಗ ಒಂದು ಕಾಲೇಜ್ ಹತ್ರ ತಿನ್ಕೊಂಬರಕ್ಕೆ ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಿರೋ ಅವಾಗಲೇ ಇಷ್ಟ ಸ್ಟಾರ್ಟ್ ಆಗಿದೆ ಗೋಬಿ ಅಂತ. ತುಂಬ ಚೆನ್ನಾಗಿ ಮಾಡ್ತಾರಂತೆ ಅಲ್ಲಿ. ಕೆಲವೊಮ್ಮೆ ನಾವು ಎಕ್ಸ್ಪೆಕ್ಟ್ ಮಾಡಿದೆ ಎಂತೆಂಥ ಅನಾಹುತಗಳು ನಡೆದು ಬಿಡುತ್ತೆ ಅಂತ ಅನ್ನೋದಕ್ಕೆ ಇವತ್ತು ನನಗೊಂದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ. ನಾನು ಈಗಷ್ಟೇ ಸ್ನಾನಕ್ಕೆ ಬಂದೆ. ಒಂದು 10 ಮಿನಿಟ್ಸಲ್ಲಿ ನಡೆದಂಥ ಇನ್ಸಿಡೆಂಟ್ ಇದು. ಮಕ್ಕಳು ದೊಡ್ಡವರಾದರೆ ಸಾಕು ಅಂತ ನಾವು ಕಾಯ್ದಿರ್ತೀವಿ, ಯಾಕಂದರೆ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ ಅಂತ. ಇವಾಗ ದೊಡ್ಡವರಾದ್ಮೇಲೆ ಕೂಡ ನನಗೊಂಥರ ಇದು ಹೆಂಗಾಗಿದೆ ಅಂದರೆ, ಈ ಕಡೆಯಿಂದ ಪ್ರಿಯಾ ಫೋನ್ ಮಾಡಿ ಅಮ್ಮ ನಾನು ಏನು ಪನ್ನೀರ್ ತೊಗೊಂಬಂದಿನಿ, ಪನ್ನೀರ್ ಸಿಕ್ಕಿದೆ, ಪನ್ನೀರ್ ಗ್ರೇವಿ ಮಾಡಬೇಕು, ಹೇಗೆ ಮಾಡೋದು ಅಂತ ಹೇಳಿದ್ದು. ರೆಸಿಪಿ ಎಲ್ಲ ಹೇಳಿದೆ. ಅಲ್ಲಿ ಪೇಸ್ಟ್ ಸಿಗುತ್ತಂತೆ, ಟೊಮೆಟೊ ಪೇಸ್ಟ್, ಆನಿಯನ್ ಪೇಸ್ಟ್ ಅಂತ. ಆ ಪೇಸ್ಟ್ ಹಾಕಿದೆಲ್ಲ ಗ್ರೇವಿ ಗಟ್ಟಿ ಬಂದಿಲ್ಲ. ನಾನು ಏನೋ ಮಾಡೋಕ್ಕೆ ಹೋದೆ, ಏನೋ ಆಗ್ತಿದೆ ಅಂತೆಲ್ಲ ಅವಳಿಗೆ ಡಿಸಪಾಯಿಂಟ್ ಆಗೋಯ್ತು. ಆಮೇಲೆ ಹೇಳಿದೆ ಕ್ಯಾಶು ಸ್ವಲ್ಪ ಹಾಲು ಗ್ರೈಂಡ್ ಮಾಡಿ ಹಾಕು, ಗ್ರೇವಿ ಗಟ್ಟಿ ಬರುತ್ತೆ ಅಂತ. ಮತ್ತೆ ಇನ್ನೊಂದ್ಸತಿ ಫೋನ್ ಮಾಡಿ ಅದು ಗ್ರೈಂಡ್ ಮಾಡೋದೇನೋ ಇಲ್ಲಿಂದ ಪಾರ್ಸಲ್ ಕಳಿಸುವಾಗ ಹೊಡೆದೋಗಿದೆ, ಕ್ಯಾಪೇ ಹೊಡೆದೋಗ್ಬಿಟ್ಟಿದೆ. ನಾನು ಇವಾಗ ಹೆಂಗೆ ಗ್ರೈಂಡ್ ಮಾಡಲಿ? ಸರಿ, ದೊಡ್ಡದು ಜಾರಲ್ಲಿ ಫಸ್ಟು ಕ್ಯಾಶು ಪೌಡ್ರ್ ಮಾಡಿಕೊಂಡು ಅದಾದಮೇಲೆ ಹಾಲು ಹಾಕಿ ಗ್ರೈಂಡ್ ಮಾಡಿ ಹಾಕು, ಗ್ರೇವಿಗೆ ಥಿಕ್ ಬರುತ್ತೆ ಅಂತ. ಈಗ ಏನಂತ ಅಲ್ಲಿ ಪ್ರಾಬ್ಲಮ್ ಅಂದರೆ, ಅವ್ರದ್ದು ರೂಮ್ ಇರೋದು 3ನೇ ಫ್ಲೋರಲ್ಲಿ. ಕುಕಿಂಗ್ ಮಾಡ್ಕೊಳ್ಳೋಕ್ಕೆ ಅವ್ರು ಗ್ರೌಂಡ್ ಫ್ಲೋರಿಗೆ ಬರಬೇಕು. ಒಂದು ಸಾಮಾನಿಲ್ಲ ಅಂದರೂ ಮೇಲಿಂದ ತೊಗೊಂಬರ್ಬೇಕು. ನಾನು ಎಲ್ಲ ಹೇಳಿದೆ ರೆಸಿಪಿ ಕರೆಕ್ಟಾಗಿ. ಈಗ ಪಾಪ ಎಲ್ಲನೂ ಎತ್ಕೊಂಡು ಹೋಗಬೇಕು, ಲಿಫ್ಟ್ ಇಲ್ಲ ಏನಿಲ್ಲ, ಸ್ಟೇರ್ಸ್ ಹತ್ಕೊಂಡೇ ಹೋಗಬೇಕು, ಸ್ಟೇರ್ಸ್ ಹತ್ಕೊಂಡೇ ಬರಬೇಕು ಕೆಳಗಡೆಗೆ. ಇವಾಗ ಅಲ್ಲಿ ಗ್ರೇವಿ ಮಾಡ್ತಾ ಇರಲ್ಲ, ಇವಾಗ ಕ್ಯಾಶು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಮೇಲೆ ಹೋಗಬೇಕು ಅಂತ ಹೇಳ್ತಾ ಇದ್ಲು. ಸೊ ಚಪಾತಿ ಮಾಡಬೇಕು ಮತ್ತು ಅದಕ್ಕೆ ಗ್ರೇವಿ ಮಾಡ್ಕೋತಾ ಇದ್ದೀನಿ ಅಂತ. ಸೊ ಮತ್ತೆ ಮೇಲೆ ಹೋಗಿ ಪೇಸ್ಟ್ ಮಾಡ್ಕೊಂಬಂದು ಕೆಳಗಡೆ ಅಲ್ಲಿ ಗ್ರೇವಿ ಮಾಡ್ತಾಳೆ. ಒಂದೊಂದು ಸತಿಗೂ ಪಾಪ ಕೇಳ್ಕೊತಾ ಇದ್ದಾಳೆ ಹೆಂಗೆ ಮಾಡೋದು ಅಂತ. ಅದೊಂಥರ ಎಕ್ಸ್ಪೀರಿಯನ್ಸ್. ಅದಕ್ಕೂ ಇವಾಗ 3 ದಿನ ರಜಾ ಇದೆ. ರಜೆ ಟೈಮಲ್ಲಿ ಸ್ವಲ್ಪ ದೊಡ್ಡ ಪ್ರೊಸೀಜರ್ ಇರೋದನ್ನ ಮಾಡ್ತಾಳೆ ಅಷ್ಟೇ. ಬಿಟ್ಟರೆ ಬೇರೆ ಆಫೀಸ್ ಟೈಮಲ್ಲಿ 1 ಪಾಟ್ ರೈಸ್ ಏನಾರು ಒಂದು ತಕ್ಷಣಕ್ಕೆ ಆಗೋಂಥದ್ದು ಏನಾರು ಒಂದು ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ಲು. ಸೊ ಇವಾಗ ಅದೇ ಕೇಳ್ತಾ ಇದ್ಲು. ಆ ತಕ್ಷಣ ಮತ್ತೆ ಹರ್ಷಿತ್ ಕೆಳಗಡೆಯಿಂದ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಬಟ್ಟೆ ಇಲ್ಲಿ ಇಟ್ಕೊಂಡು ಅವನು ಪ್ರೋಟೀನ್ ಪೌಡ್ರದು ಶೇಕ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ ಎಲ್ಲಿದೆ, ಅದೆಲ್ಲಿದೆ, ಇದೆಲ್ಲಿದೆ. ನನಗಂತೂ ಒಂದೊಂದು ಸತಿ ಹೆಂಗೆ ಅನ್ಸ್ಬಿಡುತ್ತೆ ಅಂತಂದರೆ, ಮಕ್ಕಳು ದೊಡ್ಡವರಾದ್ಮೇಲೂ ಕೂಡ ನಮ್ಗೆ ಇದು ಪ್ರಾಬ್ಲಮ್ ತಪ್ಪಿದಲ್ವಲ್ಲ ಅಂತ ಅನ್ಸುತ್ತೆ. ಸೊ ಇದು ನಿಮ್ಗೆ ಹೇಳ್ಕೋಬೇಕು ಅಂತ ಅನಿಸ್ತು. ತಾಯಂದ್ರಿಗೆ ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಮಕ್ಕಳನ್ನ ಬೆಳೆಸೋದು ಅಂತಂದರೆ. ಈ ಅಪ್ಪಂದ್ರಿಗೆ ಯಾವ ಟೆನ್ಷನ್ ಇರಲ್ಲ. ಅವ್ರ ಪಾಡ್ಗೆ ಅವ್ರ ಮನೆ ಆಯಿತು, ಕೆಲಸ ಆಯಿತು, ಮನೆಗೆ ಬರೋದು, ಮಲ್ಕೊಳ್ಳೋದು, ಊಟ ಮಾಡೋದು, ಎದ್ದು ಹೋಗೋದು ಇಷ್ಟೇ ಇರುತ್ತೆ ಹೊರತು ಎಲ್ಲ ಗಂಡಸ್ ಹಂಗಿರಲ್ಲ. ಬಟ್ ಕೆಲವ್ರಿಗೆ ನಮ್ಮ ಮನೇಲಿ ಸ್ವಲ್ಪ ಹಾಗೇನೆ. ಏನೋ ಆಯಿತು ಮಿಕ್ಸಿ. ಒಂದು ಕಡೆ ಪ್ರಿಯಾ ಕುಕಿಂಗ್ ಮಾಡ್ತಿದ್ದಾಳೆ, ಅಡುಗೆ ಮಾಡ್ಕೋತಾ ಇದ್ದಾಳೆ ಮಧ್ಯಾಹ್ನಕ್ಕೆ. ಈಗ ಅಲ್ಲಿ 1 ಗಂಟೆ. ಸೊ ಅಡುಗೆ ಮಾಡ್ತಾ ಇದ್ದಾಳೆ, ಏನೇನು ಮಾಡಬೇಕು ಅಂತ ಕೇಳಿದ್ದು. ನಾನು ಬೇಡ, ಅವಾಗಲೇ ಸ್ವಲ್ಪ ಅದಕ್ಕೆ ಮುಂಚೆನೇ ಎಲ್ಲ ಡೀಟೇಲಾಗಿ ಹೇಳಿದ್ದೆ. ಎಲ್ಲ ರೂಮಲ್ಲಿ ಕೆಟಲ್ ಇಟ್ಕೊಂಡು ಬೇಕಂದಾಗ ಒಂದು ಸ್ವಲ್ಪ ಏನಾದ್ರು ಮ್ಯಾಗಿನೋ ಮೊಟ್ಟೆನೋ ಬೇಯಿಸ್ಕೋಬೋದು ಅಷ್ಟೇ. ಪೂರ್ತಿ ಕುಕಿಂಗ್ ಮಾಡಲಿಕ್ಕೆ ಅವ್ರಿಗೆ ಪರ್ಮಿಷನ್ ಇಲ್ಲ, ರೂಮಲ್ಲಿ ಕುಕಿಂಗ್ ಮಾಡ್ಕೋಬಾರ್ದು ಅಂತ ಹೇಳಿ ಕಂಡೀಷನ್ ಮಾಡ್ಯಾರೆ. ಸೊ ಕೆಳಗಡೆನೇ ಅವ್ರು ಕುಕಿಂಗ್ ಮಾಡ್ಕೋಬೇಕು. ನಾನು ಅವಳಿಗೆ ಹೇಳಿದ್ದು, ಯಾವಾಗಲೂ ಈ ಥರ ಗ್ರೇವಿಗೆ ಈರುಳ್ಳಿ, ಟೊಮೆಟೊ, ಗೋಡಂಬಿ ಇದೆಲ್ಲ ರುಬ್ಬಿ ಹಾಕಿ ಮಾಡಬೇಕು, ಗ್ರೇವಿ ಚೆನ್ನಾಗಿ ಬರುತ್ತೆ. ಸೊ ಅಲ್ಲಿ ರೆಡಿಮೇಡ್ ಸಿಕ್ಕಿತ್ತು ಅಂತ ಹೇಳಿ ಮಾಡಿದಾಳೆ. ಎಲ್ಲ ಪೂರ್ತಿ ಸ್ವಲ್ಪ ನೀರು ಥರ ಆಗೋಗಿದೆ. ಆನಂತರ ನಾನು ಹೇಳಿದೆ ಕ್ಯಾಶನ್ನು ಹಾಗೆ ಹಾಕ್ಬಿಟ್ಟಿರಲ್ಲ. ಸೊ ಕ್ಯಾಶನ್ನು ಸ್ವಲ್ಪ ಹಾಲಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕು, ಗ್ರೇವಿ ಗಟ್ಟಿ ಬರುತ್ತೆ, ಆಮೇಲೆ ಪನ್ನೀರ್ ಹಾಕು, ಮಸಾಲೆ ಎಲ್ಲ ಹಾಕುವಾಗ ಅಂತ ಹೇಳಿದೆ. ಎಲ್ಲ ಮಾಡುವಾಗ ಏನಾಗಿದೆ, ಸ್ವಲ್ಪ ನೀರು ಅನ್ಸಿದೆ ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಗೋಡಂಬಿ ಹೋಗಲಿ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕು ಅಂತ ಹೇಳಿದೆ. ಹ್ಯಾಂಡ್ ಗ್ರೈಂಡರ್ ಕಳಿಸಿದ್ದೀನಿ, ಅದರಲ್ಲಿ ಏನೋ ಗ್ರೈಂಡ್ ಮಾಡ್ಕೊಂಡು ಬಂದು ಗ್ರೇವಿ ಮಾಡ್ತೀನಿ ಅಂತ ಹೇಳಿದ್ರು. ಚಪಾತಿ ಅಲ್ಲೇ ಮಾಡ್ಕೋತೀನಿ, ಇಲ್ಲೇ ಗ್ರೇವಿ ಫಿನಿಶ್ ಮಾಡ್ಕೋತೀನಿ ಅಂತ. ಅದೇ ಸೇಮ್ ಟೈಮ್ಗೆ ಹರ್ಷಿತ್ ಕೆಳಗಡೆಯಿಂದ ಏನು ಕೂಗ್ತಾ ಇದ್ದಾನೆ, ನಾನು ಇದು ಮಾಡ್ಕೋಬೇಕು, ಪ್ರೋಟೀನ್ ಶೇಕ್ ಮಾಡ್ಕೋಬೇಕು, ಮಿಕ್ಸಿ ಜಾರ್ ಎಲ್ಲಿದೆ ಅಂತ.
ಈ ಕಡೆ ಅವಳಿಗೂ ಆನ್ಸರ್ ಮಾಡ್ತಿದ್ದೀನಿ, ಈ ಕಡೆ ಇವನಿಗೂ ಆನ್ಸರ್ ಮಾಡ್ತಿದ್ದೀನಿ. ಇಬ್ರು ಮಕ್ಕಳನ್ನು ಈ ಕಡೆ ಒಂದೊಂದು ಕಡೆ ಮಾಡ್ತಾ ಕೇಳ್ತಾ ಇದ್ದಾರೆ, ಇಬ್ರಿಗೂ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಜೋರಾಗಿ ಒಂದು ಶಬ್ದ ಬಂತು. ಏನು ಅಂತಂದರೆ ಕೆಳಗಡೆ ಮಿಕ್ಸಿ ಹಸು ಓಡಿಸ್ದೇ ಚೆನ್ನಾಗಿ ಹೋಗಿ ಬಂದುಬಿಟ್ಟು ಆ ಬ್ಲೇಡೆಲ್ಲ ಹಾಳಾಗಿ ಪ್ರೋಟೀನ್ ಶೇಕ್, ಅದು ಬರೀ ಬ್ರೆಡ್ಡು, ಹಾಲು, ಪ್ರೋಟೀನ್ ಪೌಡರ್ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವಾಗ, ಬಾದಾಮಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವಾಗ ಮಿಕ್ಸಿ ಅಲ್ಲಿ ಹಾಳಾಯಿತು. ಈ ಕಡೆಯಿಂದ ಪ್ರೀನ್ ಕಾಲ್ ಬಂತು 2 ನಿಮಿಷಕ್ಕೆ. ನಂಗೆ ಅಳು ಬರ್ತಿದೆ, ಅಮ್ಮ ನೋಡಿ ಇಲ್ಲಿ ಹಿಂಗಾಯಿತು ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾಳೆ. ಏನು ಮಿಕ್ಸಿದು ಬ್ಲೇಡ್ ಬರುತ್ತಲ್ಲ ಒಳಗಡೆ, ಆ ಬ್ಲೇಡೇ ಮುರಿದೋಗ್ಬಿಟ್ಟಿದೆ. ಸೊ ಈ ಕಡೆ ನಮ್ಮದು ಮಿಕ್ಸಿ ಹಾಳಾಯಿತು, ಆ ಕಡೆ ಪ್ರೀನ್ದು ಅಟ್ಟೆ ಟೈಮಲ್ಲಿ ಆಗಿದೆ. ಇದು ಹೆಂಗೆ ಕೋಇನ್ಸಿಡೆನ್ಸ್ ಅನ್ಬೇಕಾ ಅಂತ ಅನ್ನಿಸ್ತು. ಈ ಕಡೆ ಮಗ ಮಿಕ್ಸಿ ಆನ್ ಮಾಡಿದೆ, ಅದಲ್ಲಿ ಢಮಾರ ಆಯಿತು. ಆ ಕಡೆ ಪ್ರಿಯಾ ಅಲ್ಲಿ ಅಡುಗೆ ಮಾಡ್ಕೊತಿದ್ದಾಳೆ, ಆ ಕಡೆ ಅಲ್ಲಿ ಮಿಕ್ಸಿ ಢಮಾರ ಆಯಿತು. ಇಲ್ಲಂತೂ ಬಿಡಿ, ನಮ್ಮ ಹತ್ರ ಇನ್ನೊಂದು ಮಿಕ್ಸಿ ಇದೆ, ಇದನ್ನು ಬಿಸಾಕ್ಬೋದು ಅಥವಾ ರಿಪೇರಿ ಮಾಡಿಸ್ಬೋದು, ಇನ್ನೊಂದು ಏನೋ ಒಂದು ಮಾಡ್ಬೋದು, ಇಲ್ಲೇನೋ ನಮಗೆ ಫೆಸಿಲಿಟಿ ಇರುತ್ತೆ ರಿಪೇರಿ ಮಾಡಿಸ್ಕೊಳ್ಳೋಕ್ಕೆ. ನಂಗೆ ಅಲ್ಲಿ ಬಗ್ಗೆ ಯೋಚನೆ ಆಗ್ತಿರೋದು ಏನಂದರೆ, ಅಲ್ಲಿ ಯಾರು ರಿಪೇರಿ ಮಾಡೋರು ಸಿಗಲ್ಲ, ಸರ್ವಿಸ್ ಮಾಡೋರು ಸಿಗಲ್ಲ, ಒಂದ್ಸತಿ ಹಾಳಾಯಿತು ಅಂದರೆ ಬಿಸಾಕ್ಬೇಕಷ್ಟೇ. ಸೊ ಅದೊಂದು ಬೇಜಾರಾಗ್ತಿದೆ. ಪಾಪ ಅವಳಿಗೆ ಹೆಂಗೋ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 6 ಗಂಟೆಗೆಲ್ಲ ಕೆಲಸ ಇರುತ್ತೆ. ಕೆಲವು ಸತಿ ಗ್ರೈಂಡ್ ಮಾಡ್ಕೊಂಡು ಚಟ್ನಿನೋ ಏನೋ ಒಂದು ಮಾಡ್ಕೊಳ್ಳೋಕ್ಕೆ ಯೂಸ್ ಆಗ್ತಿತ್ತು, ಸಣ್ಣದೊಂದು ಬ್ಲೇಡರ್. ಅದು ಇವಾಗ ಹಾಳಾಯ್ತಲ್ಲ ಅಂತ ಅನ್ನೋದೊಂದು ಬೇಜಾರಾಗ್ತಿದೆ. ಈಗ ನೆಕ್ಸ್ಟ್ ಅವಳಿಗೆ ಹೆಂಗೆ ಮಾಡ್ಕೋತಾಳೆ, ಏನಾದ್ರು ರುಬ್ಕೋಬೇಕು ಅಂತಂದರೆ ಎಲ್ಲ ಇನ್ಸ್ಟೆಂಟಾಗೆ ಮಾಡ್ಕೊತಿದ್ದು. ಎಲ್ಲನೂ ನಾನು ಪೌಡ್ರ್ ಮಾಡಿ ಕಳಿಸಿದ್ದೆ. ಸಾಂಬಾರ್ ಪೌಡರು, ಇನ್ಸ್ಟೆಂಟ್ ದೋಸೆ ಮಿಕ್ಸು, ಮತ್ತು ಚಟ್ನಿ ಪೌಡರ್, ಮತ್ತು ದಾಲ್ ಪೌಡರ್ ಎಲ್ಲನೂ ಕಳಿಸಿದ್ದೆ. ಆದರೂ ಕೂಡ ಕೆಲವೊಮ್ಮೆ ಚಟ್ನಿಗೆ ಅಂತಂದರೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆಲ್ಲ, ಅಥವಾ ಪ್ರೋಟೀನ್ ಶೇಕ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಳು ಇದನ್ನು ಉಪಯೋಗಿಸ್ಕೊತಾ ಇದ್ಲು. ಇನ್ನೊಂದು ಹೊಸದಾಗಿ ಕಳ್ಸೋದಕ್ಕೂ ನಮ್ಗೆ ಅದೆಷ್ಟು ಖರ್ಚು ಬರುತ್ತೆ. ಇಲ್ಲಿಂದ ಒಂದು ವಸ್ತು ಕಳ್ಸೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸೇ ಸುಮಾರು ಬೀಳುತ್ತೆ. ಸೊ ತುಂಬ ಬೇಜಾರಾಗೋಯ್ತು ನನಗೆ. ಕೆಲವು ಸತಿ ಹೇಳ್ತಾರಲ್ವ, ಅವಳು 3ನೇ ಫ್ಲೋರಿಂದ ಮತ್ತೆ ಗ್ರೌಂಡ್ ಫ್ಲೋರಿಗೆ ಬಂದು ಕುಕಿಂಗ್ ಮಾಡಿಕೊಂಡು ತೊಗೊಂಡು ಹೋಗಿ ಇಟ್ಕೊಂಡು ಊಟ ಮಾಡಿ ಡಬ್ಬಿಗೆ ಹಾಕ್ಕೊಂಡು ಮತ್ತೆ ಆಫೀಸ್ಗೆ ಹೋಗಬೇಕು, ಮತ್ತೆ ರಾತ್ರಿ ಬಂದು ಕುಕಿಂಗ್ ಮಾಡ್ಕೋಬೇಕು. ಸಾಕಷ್ಟು ಕಷ್ಟಪಡ್ತಾಳೆ. ಒಂದು ಏನು ಹೇಳ್ತಾರೆ, ಕೆಲಸದ ಜೊತೆಗೆ ಅವಳು ಸಾಕಷ್ಟು ಎಕ್ಸ್ಪೀರಿಯನ್ಸ್ನ ಮಾಡ್ತಾಳೆ. ಕುಕಿಂಗ್ ಮಾಡೋದ್ರ ಜೊತೆಗೆ ಸಾಕಷ್ಟು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಈಗಂತೂ ಏನೇನೋ ಇದೆ, ಇಂಟರ್ನೆಟ್ ಅಂತೆಲ್ಲ ಇದೆ, ಅಥವಾ ಫೋನ್ ಮಾಡಿ ಕೇಳ್ತಾರೆ, ಏನೋ ಒಂದು ಮಾಡ್ತಾರೆ. ಬಟ್ ಅವಳಿಗೆ ಇವಾಗ ಬೇಜಾರಾಗ್ತಿರೋದು, ನಾನು ಇಲ್ಲಿಂದ ಕಳಿಸ್ಕೊಟ್ಟಿರೋದು ಹಾಳಾಗೋಯ್ತಲ್ಲ, ನನಗೆ ಬೇಜಾರಾಗಿದೆ ಅಂತ ಅವಳು ತಿಳ್ಕೊಂಡಿದ್ದಾಳೆ. ಬಟ್ ನನಗೆ ಅಲ್ಲಿ ಅವಳದು ಹಿಂಗಾಯ್ತಲ್ಲ ಅಂತ ಅನ್ನೋದು ತುಂಬ ಬೇಜಾರಾಗ್ತಿದೆ. ಸೊ ಇದೇ ಹೇಳಿದ್ದು ಕೋಇನ್ಸಿಡೆನ್ಸ್ ಅಂತ. 2 ಮಿಕ್ಸಿ ಇವತ್ತು 2 ಮಕ್ಕಳಿಂದ ಢಮಾರಾಗೋಯ್ತು. ಸುಮಾರು ಜನಕ್ಕೆ ಅನ್ಸುತ್ತೆ, ಮಗಳು ಫಾರಿನ್ನಲ್ಲಿದ್ದಾಳೆ, ದುಡ್ಡು ಸಂಪಾದನೆ ಮಾಡ್ತಾಳೆ, ಅದು ಇದು ಏನೇನೋ ಹೇಳ್ತಾರೆ. ಬಟ್ ಅದನ್ನು ಮಾಡ್ತಿರ್ತಾರಲ್ಲ ಆ ಮಕ್ಳಿಗೆ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಕಷ್ಟಪಟ್ಕೊಂಡು ಅವರು ಕೆಲಸ ಮಾಡ್ತಿರ್ತಾರೆ ಅಂತ. ಅಲ್ಲಿ ಸಿಗೋಂಥ ಊಟದಲ್ಲಿ ಉಪ್ಪು, ಖಾರ, ಹುಳಿ ಏನೂ ಇರಲ್ಲ. ನಮ್ಮ ಇಂಡಿಯನ್ ಫುಡ್ ತಿನ್ಬಿಟ್ಟು ಹೋಗಿ ಅಲ್ಲಿ ಊಟ ಮಾಡೋಕ್ಕೆ ಹೋದ್ರೆ ನಿಜಕ್ಕೂ ಅದು ಏನಕ್ಕೂ ಬೇಡ ಅಂತ ಅನ್ಸ್ಬಿಡುತ್ತೆ. ಅವರೇ ಕುಕಿಂಗ್ ಮಾಡ್ಕೊಂಡು ತಿಂದಾಗ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅಲ್ಲಿ ಹೋಗಿ ದುಡ್ಡು ಕೊಟ್ಟು, ಅಷ್ಟೊಂದು ದುಡ್ಡು ಕೊಟ್ಟು ಊಟ ಮಾಡೋಕ್ಕೆ ಹೋಗಲ್ಲ, ಹೊಟ್ಟೆ ತುಂಬೋದು ಇಲ್ಲ ಅದು. ಸೊ ದುಡ್ಡಿದ್ದೆಲ್ಲ ತೊಗೊಂಡೋಗಿ ಬರೀ ಊಟಕ್ಕೆ ಹಾಕಬೇಕು ಅನ್ಸುತ್ತೆ. ಅದು ಹೊಟ್ಟೆ ತುಂಬ ಏನು ತೃಪ್ತಿನೂ ಆಗಲ್ಲ ತಿಂದಿದ್ದು. ಹಂಗಿರುವಾಗ ಅವರೇ ಕುಕಿಂಗ್ ಮಾಡುವಾಗ ಈ ಥರದ್ದು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಜಕ್ಕೂ ಎಷ್ಟೋ ಜನ ಬಿಗಿನರ್ಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ. ಅಕ್ಕಪಕ್ಕದ ಮನೇಲಿರೋವಂಥವ್ರನ್ನ ಕೇಳಿ ಮಾಡುವಾಗಲೇ ತೊಂದರೆಗಳಾಗುತ್ತೆ. ಅಂಥದ್ದು ಎಲ್ಲೋ ಹೊರಗಡೆ ದೇಶದಲ್ಲಿರುವಾಗ ಒಬ್ರು ಸಪೋರ್ಟ್ ಇಲ್ಲದೆ, ಒಬ್ರು ಸಹಾಯ ಇಲ್ಲದೆ ಮಕ್ಕಳು ಮಾಡ್ಕೊಳ್ಳುವಾಗ ಈ ಥರ ಏನಾದ್ರು ತೊಂದರೆ ಆದಾಗ ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಯಾರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ನಿಸ್ಬಿಡುತ್ತೆ. ಸೊ ನಾನು ಒಂದು ಈ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ, ಅಂದರೆ ನಾನು ಮದುವೆ ಆಗಿ ಹೊಸದಾಗಿ ಬೆಂಗಳೂರಿಗೆ ಬಂದಾಗ ನಾನು ಒಂದ್ಸತಿ ಉದ್ದಿನಬೇಳೆ ನೆನೆಸಿರ್ತೀನಿ, ಏನಕ್ಕೆ ದೋಸೆಗೆ ರುಬ್ಬೋಣ ಅಂತ ಅಂದ್ಬಿಟ್ಟು. ಎಷ್ಟೊತ್ತಾದರೂ ಕರೆಂಟೇ ಬರಲ್ಲ. ನಮಗೆ ಅವಾಗೆಲ್ಲ UPS ಇಲ್ಲ, ಎಂಥದಿಲ್ಲ. ನಾನು ಮದುವೆ ಆಗಿ ಬಂದು 25 ವರ್ಷದ ಮುಂಚೆ ಹೇಳ್ತಾ ಇರೋದು, 25 ವರ್ಷಕ್ಕೆ ಮುಂಚೆ ನನಗೆ ಏನು ಅಂದರೆ ಏನೂ ನಾಲೆಡ್ಜ್ ಇರಲಿಲ್ಲ. ಒಂದು ಬೇಸಿಕ್ ಅಡುಗೆ ಮಾಡೋಕ್ಕೆ ಬರ್ತಿತ್ತು ಅಂತ ಅಂದ್ಬಿಟ್ರೆ, ಬೈ ಚಾನ್ಸ್ ಉಳಿದೋದ್ರೆ ಏನು ಮಾಡಬೇಕು, ಈ ಥರ ನೆನೆಸಿದ ಮೇಲೆ ಕರೆಂಟ್ ಹೋದರೆ ಏನು ಮಾಡಬೇಕು, ಇಷ್ಟೊಂದೆಲ್ಲ ನಾಲೆಡ್ಜ್ ಇಲ್ಲೇ ಇಲ್ಲ. ಇದಿಲ್ಲ ಅಂತಂದರೆ ಓ ಬಿಡು, ಇನ್ನೊಂದಿಲ್ಲ ಅಂದರೆ ಇದು ಮತ್ತೊಂದು ಮಾಡ್ಬೋದು ಅಂತ ಇವಾಗ ಎಷ್ಟೊಂದು ನಾವು ತಿಳ್ಕೊಂಡಿರ್ತೀವಿ, ಕಲ್ತಿರ್ತೀವಿ. ಪ್ರಾಕ್ಟಿಕಲ್ ಆಗಿ ನಮಗಿದು ಅನುಭವ ಆಗ್ತಾ ಹೋಗುತ್ತೆ. ಆ ಬಿಗಿನಿಂಗ್ ಸ್ಟೇಜಲ್ಲಿ ಎಷ್ಟೊಂದು ತಪ್ಪುಗಳಾಗುತ್ತಲ್ಲ, ಮನೇಲಿ ದೊಡ್ಡವರು ಇದ್ರಂತೂ ಬೈತಾರೆ ಅಂತ ಅಂದ್ಬಿಟ್ಟು ಅನ್ನೋ ಒಂದು ಭಯಕ್ಕೆ ಒಂದು ಮಾಡೋಕ್ಕೋಗಿ ಇನ್ನೊಂದಾಗೋದು ಇರುತ್ತೆ. ಬಟ್ ನಮ್ಮ ಮನೇಲಿ ಯಾರೂ ಇರಲಿಲ್ಲ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ವಿ. ಅವತ್ತು ಉದ್ದಿನಬೇಳೆ ನೆನೆಸಿದ್ದೀನಿ, ಕರೆಂಟ್ ಬರಲೇ ಇಲ್ಲ, ರುಬ್ಬಕ್ಕಾಗಲೇ ಇಲ್ಲ, ನೆಂದು ರಾತ್ರಿ 9 ಗಂಟೆ ಆಗೋಯ್ತು. ಸರಿ ಏನು ಮಾಡೋದು ಅಂತ ಹೇಳಿ ನಾನು ಒಂದು ಪೇಪರ್ ಮೇಲೆ ಹಾಸ್ಬಿಟ್ಟು ಹೊರಗಡೆ ಇಟ್ಟಿದ್ದೆ. ಹೊರಾಂಡದಲ್ಲಿ ಒಂದು ಬಾಲ್ಕನಿ ಥರ ಇತ್ತು, ಅಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಅಷ್ಟರಲ್ಲಿ ಏನಾಗ್ಬಿಟ್ಟಿದೆ, ಅದು ವಾಸನೆ ಬಂದುಬಿಟ್ಟಿದೆ. ಉದ್ದಿನಬೇಳೆ ಯಾವತ್ತೂ ಅಷ್ಟೇ ನೆನೆಸ್ಬಿಟ್ಟು ಹಾಗೆ ಇಟ್ಟರೆ ಹೊರಗಡೆ, ಅವಾಗೆಲ್ಲ ನಮ್ಮ ಹತ್ರ ಫ್ರಿಡ್ಜ್ ಕೂಡ ಇರಲಿಲ್ಲ, ಹೊರಗಡೆ ಒಣಗಾಕಿ ಇಟ್ಟಿದ್ದೀನಿ, ಸ್ಮೆಲ್ ಬರ್ತಾ ಇದೆ. ನಮ್ಮ ಕೆಳಗಡೆ ಮನೆ, ನಾವಿದ್ದಿದ್ದು ಫಸ್ಟ್ ಫ್ಲೋರಲ್ಲಿ, ಕೆಳಗಡೆ ಮನೇಲಿ ಒಬ್ಬರು ಆಂಟಿ ಇದ್ದರು. ಅವ್ರಿಗಾಗಲೇ ಸ್ವಲ್ಪ ವಯಸ್ಸಾಗಿತ್ತು, ಅಂದರೆ ಏಜ್ ಆಗಿತ್ತು ಮದುವೆ ಆಗಿ. ಅವ್ರಿಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗು ಕೂಡ ಗೊತ್ತಿತ್ತು ಈ ಥರ ಉಳಿದ್ರೆ ಏನು ಮಾಡಬೇಕು ಅಂತ. ಅವರು ಬಟ್ಟೆ ಒಣಗಾಕೋಕ್ಕೆ ಮೇಲ್ಗಡೆ ಟೆರೆಸ್ಗೆ ಹೋಗ್ಬೇಕಾರೆ ನಾನು ಒಣಗಿ ಹಾಕಿರೋದನ್ನ ನೋಡೋರು, ನನ್ನ ನೋಡೋರು, ಸುಮ್ಮನೆ ಮೇಲೆ ಹೋಗೋರು, ಏನೋ ಒಳಗೆ ಏನೋ ಬೈಕೊಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಅದು ಅಟ್ಲೀಸ್ಟ್ ಒಂದು ಮಾತು ಹೇಳಿಬಿಟ್ಟಿದ್ದಾರೆ, ಹಿಂಗೆ ಮಾಡು, ಈ ಥರ ಉಳಿದೋಗಿದ್ಯಾ, ಹಿಂಗೆ ಮಾಡು ಅಂತನಾದ್ರು ಹೇಳಿದ್ರು ನಾನು ಅವತ್ತು ಏನಾದ್ರು ಮಾಡ್ಬೋದಾಗಿತ್ತೇನೋ, ನನಗೂ ಗೊತ್ತಿಲ್ಲ.
ವಾಸನೆ ಬರ್ತಾ ಇದೆ ಕೆಟ್ಟ ವಾಸನೆ ಬರೋಕ್ಕೆ ಶುರು ಆಗೋಯ್ತು ಮಧ್ಯಾಹ್ನದಷ್ಟೊತ್ತಿಗೆ. ಅಲ್ಲೆಲ್ಲ ನೊಣಗಳೆಲ್ಲ ಹಾರಾಡೋಕ್ಕೆ ಶುರುವಾಯಿತು. ನನಗೆ ಅದು ತಡೆಯೋಕ್ಕೆ ಆಗಲಿಲ್ಲ, ವಾಸನೆನೂ ತಡೆಯೋಕೆ ಆಗ್ತಿಲ್ಲ, ಈ ಕಡೆ ನೊಣಗಳೆಲ್ಲ ಅದ್ರ ಮೇಲೆ ಕುತ್ಕೊಳ್ಳೋದು ನೋಡೋಕ್ಕಾಗ್ತಿಲ್ಲ, ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ. ಸೊ ಇವಾಗ ಅಂದರೆ ಫ್ರಿಡ್ಜ್ ಇದೆ, ತೊಗೊಂಡೋಗಿ ಫ್ರಿಡ್ಜಲ್ಲಿ ಇಡ್ತೀವಿ, ಅಥವಾ ಗ್ರೈಂಡ್ ಮಾಡ್ಬಿಟ್ಟು ಇನ್ನೇನೋ ವಡೆನೋ ಏನಾದ್ರು ಮಾಡ್ಬೋದಾಗಿತ್ತು. ಬಟ್ ಅವತ್ತು ನಾನು ದೋಸೆಗೋ ಇಡ್ಲಿಗೂ ನೆನೆಸಿಟ್ಟವಳು, ಕರೆಂಟ್ ಒಂದು ಬಂದಿಲ್ಲ ಅಂತ ಕಾರಣಕ್ಕೆ ಅದನ್ನು ಒಣಗಿಸ್ಕೊಂಡು ಕೂತ್ಕೊಂಡು ಅದು ಒಣಗಕ್ಕೆ ಆಗಲ್ಲ ಅದು ನೆನೆಸಿರೋದು. ತಿರ್ಗಿ ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋಂಗಾಯ್ತು. ಅವಾಗ ಒಂದು ಫೋನ್ ಕೂಡ ಇಲ್ಲ, ನಮ್ಮ ಅಮ್ಮಂಗೂ ಏನು ಫೋನ್ ಮಾಡಿ ಕೇಳೋಣ, ಅವ್ರಿಗೂ ಫೋನ್ ಇಲ್ಲ, ನಮಗೂ ಫೋನ್ ಇಲ್ಲ, ಅಥವಾ ಅಕ್ಕಪಕ್ಕ ಜನ ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾನೆ ಇರ್ತಿರ್ಲಿಲ್ಲ. ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಮಿಕ್ಸಿ, ಅದರಲ್ಲೂ ಏನೋ ಕುಕ್ಕರ್ ಅಂತೂ ಲಿಡ್ ಎಷ್ಟು ಸತಿ ಕಿತ್ಕೊಂಡು ಹೋಗಿದೆ ಮೇಲ್ಗಡೆಗೆ. ಮಕ್ಕಳಿರೋಂಥ ಟೈಮಲ್ಲಿ ಕೂಡ ತುಂಬ ಸಣ್ಣ ಮಕ್ಕಳಿದ್ರು ಅವಾಗಲೂ ಕೂಡ ಎಷ್ಟೋ ಸತಿ ಗ್ಯಾಸ್ಕೆಟ್ ಲೀಕ್ ಆಗ್ತಿರೋದು, ಅಥವಾ ಮೇಲ್ಗಡೆ ಆ ಹೋಲ್ ಹತ್ರ ಅನ್ನ ಏನಾದ್ರು ಬ್ಲಾಕ್ ಆಗಿ ಸಿಡಿದಿರೋದು, ಮೇಲ್ಗಡೆ ಎಲ್ಲ ಬಾಡಿಗೆ ಮನೇಲಿ 2-3 ಸತಿ ನಂಗೆ ಅದು ಅನುಭವ ಆಗಿದೆ. ಬೇಳೆ ಹಾರಿರೋದು, ಅನ್ನ ಹಾರಿರೋದೆಲ್ಲ ಇದೆ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ತಾ ನಾವು ಕಲಿತೀವಿ. ಮನೇಲಿ ಯಾರು ದೊಡ್ಡವ್ರು ಇದ್ರೆ ಹೇಳ್ಕೊಡೋರು ಯಾರು ಇಲ್ಲ ಅಂತಂದಾಗ ನಾವೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೆ. ಇವಾಗ ಪ್ರೀಂಗ್ ಆಗ್ತಿರೋದು ಅದನ್ನೇ ಸಮಾಧಾನ ಮಾಡಿದೆ. ಅವಳು ನಾನು ಬೇಜಾರಾಗ್ತಿದೆ ಅಂತ ಅನ್ನೋದನ್ನ ಬಿಟ್ಬಿಟ್ಟು ಸದ್ಯ ಇದೊಂದು ಪ್ರಾಕ್ಟಿಕಲ್ ಆಗಿ ನಿಂಗೊಂದು ಲೆಸನ್ ಥರ ಇತ್ತು, ಅದು ಬಿಸಾಕ್ಬಿಡೋದನ್ನ ಯಾರು ರಿಪೇರಿ ಮಾಡೋರು, ಅದು ಸಿಗಲ್ಲ, ಬೇಕಾದ್ರೆ ಹೊಸ್ತು ಕಳಿಸ್ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿದ್ದಾಯಿತು. ಅವಳು ಏನೋ ತುಂಬ ಆಸೆ ಪಟ್ಕೊಂಡು ಪನ್ನೀರ್ ಗ್ರೇವಿ ಮಾಡೋಕ್ಕೋದ್ಲು, ಅದು ಎಡವಟ್ಟಾಗಿ ಮಿಕ್ಸಿನ ಡಮಾರ ಆಯಿತು. ಈ ಕಡೆ ನಮ್ಮದು ಮಿಕ್ಸಿ ಡಮಾರ ಆಯಿತು, ಈ ಕಡೆ ಅದು ಮಿಕ್ಸಿ ಡಮಾರ ಆಯಿತು. ಸೊ ಮಕ್ಳು ಕಷ್ಟಪಡ್ತಿರ್ತಾರೆ, ಎಲ್ಲೋ ದೂರದಲ್ಲಿರೋರು ಅಪ್ಪ ಅಮ್ಮಂಗೆ ದುಡ್ಡು ಕಳಿಸ್ತಾರಲ್ಲ, ಆ ಕಳ್ಸೋಕ್ಕೂ ಮುಂಚೆ ಅವ್ರು ಎಷ್ಟು ಕಷ್ಟಪಟ್ಕೊಂಡು ಅಲ್ಲಿ ಆ ದುಡ್ಡನ್ನ ಅರ್ನ್ ಮಾಡಿರ್ತಾರೆ ಅಂತ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ದೂರದ ಬೆಟ್ಟ ನೋಡೋಣ ಕಾಣಿಸುತ್ತೆ, ನೋಡೋರಿಗೆ ಓ ಮಗಳು ಫಾರಿನಲ್ಲಿ ಇದ್ದಾಳಲ್ವಾ ಅದಕ್ಕೆ ಇಷ್ಟೊಂದು ಹಾಗೆ ಹಿಂಗೆ ಖರ್ಚು ಮಾಡ್ತೀರಾ, ಆ ಥರ ಬಟ್ಟೆ ಹಾಕ್ತೀರಿ ಅಂತ. ಅದಕ್ಕೆಲ್ಲ ಬಿಟ್ಟು ಡೀಪಾಗಿ ಯೋಚನೆ ಮಾಡಿದಾಗಲೇ ಗೊತ್ತಾಗೋದು ಆ ಕಷ್ಟ ಎಷ್ಟಿರುತ್ತೆ ಅಂತ. ಈ ಥರದೊಂದು ಕೋಇನ್ಸಿಡೆನ್ಸ್ ನಮ್ಮ ಮನೇಲಿ ಇವತ್ತು ನಡೀತು. ಇದಕ್ಕೆ ನಗಬೇಕು ಅಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಇದೆಲ್ಲ ಆಗಬೇಕು ಮಕ್ಳಿಗೆ ಆದಾಗಲೇ ಒಂದೊಂದು ಲೆಸನ್ ಅವರು ಕಲ್ತಷ್ಟು ಇನ್ನೂ ಚೆನ್ನಾಗಿ ಅವರು ಮುಂದೆ ಏನಾದರೆ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಅನ್ನೋದು ಗೊತ್ತಾಗುತ್ತೆ. ಓಕೆ ಫೈನ್, ಬನ್ನಿ ಕೆಳಗಡೆ ಹೋಗೋಣ. ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟರಲ್ಲಿ ಮತ್ತೆ ಪ್ರಿಯಾ ಫೋನ್ ಮಾಡ್ತಾನೆ ಇಲ್ಲೂ ಹೇಳ್ತಾ ಇದ್ದೆ ಹಿಂಗೆ ಆಯಿತು ಅಂತ. ವಿಡಿಯೋ ಕಾಲ್ ಮಾಡ್ತಿರ್ತಾಳೆ ಕೆಲವು ಸತಿ ತೋರ್ಸೋಕ್ಕೆ ಹಿಂಗೆ ಬಂದಿದೆ ಗ್ರೇವಿ ಅಂತ. ಮೊನ್ನೆ ಬಂದಾಗಲೂ ಕೂಡ ಒಂದು ಸೋಯಾ ಪುಲಾವ್ ಮಾಡಿದ್ಲು, ತುಂಬ ಚೆನ್ನಾಗಿ ಮಾಡಿದ್ಲು. ಈ ಥರ ಒಂದ್ಸತಿ ಚೆನ್ನಾಗಿ ಬರುತ್ತೆ, ಒಂದ್ಸತಿ ಚೆನ್ನಾಗಿ ಬರಲ್ಲ. ಬಿಗಿನರ್ಸ್ ಯಾರ್ಯಾರು ಮಾಡ್ತಿರ್ತೀರಾ ಬೇಜಾರು ಮಾಡ್ಕೊಬೇಡಿ, ಅಷ್ಟಕ್ಕೆ ಗಿವ್ ಅಪ್ ಮಾಡಿಬಿಡಿ. ಆಯಿತು ಇದರಿಂದ ನಾನು ನೆಕ್ಸ್ಟ್ ಟೈಮ್ ನೀನು ಹಿಂಗೆ ಮಾಡ್ಬೋದು ಅಂತ ಅನ್ನೋದನ್ನು ತಿಳ್ಕೊಂಡು ನೆಕ್ಸ್ಟ್ ಇನ್ನೂ ಇದಕ್ಕಿಂತಲೂ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಫಸ್ಟ್ ಯೋಚನೆ ಮಾಡಿ, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಆನಂತರ ಕೆಲಸ ಮಾಡಿ. ಯಾವಾಗಲೂ ಅವಾಗಷ್ಟೇ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಅಳು ಬರುತ್ತೆ, ಆ ತಕ್ಷಣಕ್ಕೆ ಅದನ್ನು ಒಂದು ಲೆಸನ್ ಥರ ತೊಗೊಂಡು ಬಿಟ್ಬಿಡ್ಬೇಕಷ್ಟೆ. ಅದನ್ನು ಕ್ಯಾರಿ ಔಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ಕೂ ಹೋಗಬಾರ್ದು. ನಾನು ಇವಾಗ ಹೇಳ್ಕೊಂಡಿದ್ದೀನಿ ಎಷ್ಟೋ ವರ್ಷ ಆದ ನಂತರ ಅಷ್ಟೇ. ಸೊ ಬನ್ನಿ ಕೆಳಗಡೆ ಹೋಗೋಣ, ಕೆಲಸ ಮುಂದುವರ್ಸೋಣ. ಚೆನ್ನಾಗಿ ಬಂದಿದೆ ಟೇಸ್ಟು. ಫೈನಲಿ ಮಿಕ್ಸಿ ಹೋದ್ರೂ ಪರವಾಗಿಲ್ಲ, ಗ್ರೇವಿ ಚೆನ್ನಾಗಾಯ್ತಲ್ಲ. ಖಾರ ಜಾಸ್ತಿ ಆಯ್ತಾ? ಅಳ್ಬೇಡ ಬಿಡು ಚಿನಿ, ಹೆಂಗೋ ಹಳೇದಾಗಿತ್ತು ಬಿಡು, ಪರವಾಗಿಲ್ಲ. ನಮ್ಮಮ್ಮ ಯಾವ್ದೋ ಹಳೆ ಮಿಕ್ಸಿ ಕಳಿಸ್ಬಿಟ್ಟಿದ್ದಾರೆ ಅಂತ ಬೈಕೊಂಡು ಸುಮ್ಮನಾಗ್ಬಿಡು, ಸಮಾಧಾನ ಆಗುತ್ತೆ. ವೆಜಿಟೇಬಲ್ಸ್ ತಗೊಂಡೋಗೋಣ ಅಂತ ಬಂದಿದೀವಿ, ತರಕಾರಿ ತಗೊಂಡೋಗೋಣ ಅಂತ ಬಂದಿದ್ದಲ್ಲ. ಏನೋ ಸಮಾಚಾರ? ಊಟ ಮಾಡು ಸಮಾಧಾನ ಮಾಡ್ಕೊಂಡು. ಏನ್ ಸಮಾಚಾರ? ಅಲ್ಬೇಡ ಬಿಡ, ಹೋಗ್ಲಿ. ಎಂಜಾಯ್. ಈ ಕಡೆ ಅಷ್ಟೊಂದು ಡಮಾರ್ ಅನ್ಸ್ತಾ ಅಲ್ವಾ? ನಮ್ದು ನೀನ್ ಯಾವಾಗ ಮಿಕ್ಸಿ ಹೋಯ್ತು ಅಂತ ಕಾಲ್ ಮಾಡ್ದೆ ಮಮ್ಮಿಗೆ, ನಮ್ಮನೇಲೂ ಅದೇ ಟೈಮ್ ಮಿಕ್ಸಿ ಹೋಗಿತ್ತು. ನಾನು ಓಡಿಸ್ದೆ, ಹೊಗೆ ಬಂದ್ಬಿಡ್ತು. ಹೊಗೆ ಬಂತು, ನಾಳೆ ಆಯ್ತು ಮಿಕ್ಸಿ. ಅದೇ ಟೈಮ್ ನೀನು ಕಾಲ್ ಮಾಡಿ ಹೇಳ್ದೆ ಮಮ್ಮಿಗೆ ಮಿಕ್ಸಿ ಆಗೋಯ್ತು. ಕೋ ಇನ್ಸಿಡೆನ್ಸ್ ಚಿನಿ. ಬೇಜಾರಾಗೋಯ್ತು. ರಿಪೇರಿ ಮಾಡಿಸ್ಕೋಬೋದಾ? ಅಲ್ಲಿ ಯಾರಮ್ಮ ಮಾಡ್ಕೊಡ್ತಾರೆ. ಊಟ ಮಾಡ್ಕೊಂಡ ಸಮಾಧಾನ ಮಾಡ್ಕೊ, ಹೋಗ್ಲಿ ಹೋಗ್ಲಿ ಪರವಾಗಿಲ್ಲ. ಓಕೆ, ಇಟ್ಸ್ ಅ ಲೆಸನ್. ಓಕೆ, ಗ್ರೇವಿ ಟೇಸ್ಟ್ ಚೆನ್ನಾಗಿ ಬಂದಿರತ್ತೆ, ನಾನು ನೋಡಿದ್ರೆ ಗೊತ್ತಾಗ್ತಿದೆ ಚೆನ್ನಾಗಿ ಬಂದಿದೆ. ಪ್ರಿಯಾ ಶೇರ್ ಮಾಡಿರೋ ಫೋಟೋ. ಹಾಂ, ಎಂಜಾಯ್ ಇದು ಲಾಸ್ಟ್ ಟೈಮ್. ಮತ್ತೆ ಯಾವಾಗ ಮಾಡೋದೋ ಗೊತ್ತಿಲ್ಲ. ಎಂಜಾಯ್ ಮಾಡ್ಕೊಂತ ಹೋಗ್ಲಿ. ಬೇಜಾರು ಮಾಡ್ತಾರೆ. ಬಾಯ್ ಕಂದ. ಬಾಯ್. ಲಿಸ್ಟ್ ಹಾಕೊಂಡ್ಬಂದಿದ್ದೀನಿ, ಸ್ವಲ್ಪ ತರಕಾರಿ ಇದೆಲ್ಲ ತೊಗೊಂಡು ಹೋಗೋಣ ಅಂತ, ಸ್ವಲ್ಪ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪನಾದ್ರು ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ
ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೈಸುಜಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಥವಾ ಮಿಲೆಟ್ ಮಿಕ್ಸ್ನ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ, ಈಗಲೇ ಆರ್ಡ್ರ್ ಮಾಡಿ. ಸೊ ಖಂಡಿತ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.